ಕರೆ ಕೊಟ್ಟಂತಹ ವಿಎಸ್ಎಸ್ ವಿಷ್ಣು ಸೇನಾ ಸಂಘಟನೆಯ ಮುಖ್ಯಸ್ಥರಿರ್ತಕ್ಕಂಥ ರಾಜು ಗೌಡ್ರಿಗೆ ಸಮಸ್ತ ಎಲ್ಲ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪರವಾಗಿ ಮೊದಲನೇದಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಕರ್ನಾಟಕದ ಯಜಮಾನರು ನಮ್ಮ ಅಪ್ಪಾಜಿ ಅವರಿಗೆ ಎಲ್ಲಾ ರೀತಿಯಲ್ಲೂ ಅನ್ಯಾಯ ಆಗ್ತಾ ಬಂದಿದೆ. ತಾವೆಲ್ಲರೂ ನೋಡಿದ್ದೀರಿ. ಎಷ್ಟೋ ಅಭಿಮಾನಿಗಳಲ್ಲಿ ಅವರು ಇವತ್ತು ಅವರ ಹೃದಯದಲ್ಲಿದ್ರೂ ಸಹ ಅವರ ವಿಚಾರವಾಗಿ ಬಹಿರಂಗವಾಗಿ ಈಚೆಗೆ ಬರ್ತಕ್ಕಂಥದ್ದು ಸಾಧ್ಯ ಆಗಿರಲಿಲ್ಲ ಬಂಧುಗಳೇ. ಆದರೆ ಇವತ್ತು ಎಲ್ಲ ನಮ್ಮ ವಿಷ್ಣುವರ್ಧನ ಅಭಿಮಾನಿಗಳ ಪರವಾಗಿ ರಾಜುಗೌಡರು ಮತ್ತು ನಮ್ಮ ವಿವೇಕಪುರ ಶ್ರೀನಿವಾಸ್ ಅವರು ಸಂಘಟಕರು ಎಲ್ಲರೂ ಸೇರಿ ಒಟ್ಟಾರೆ ವಿಷ್ಣು ಅಭಿಮಾನಿಗಳು ಎಲ್ಲರೂ ಸೇರಿ ಅವರ ಅಂತರಂಗದ ಆಸೆ ಇಷ್ಟೇ, ವಿಷ್ಣು ಅಪ್ಪಾಜಿ ಅವರ ಏನು ಪುಣ್ಯಭೂಮಿ ಇತ್ತು ಆ ಪುಣ್ಯಭೂಮಿಯನ್ನ ದಯಮಾಡಿ ಅಭಿಮಾನಿಗಳ ಪಾಲಿಗೆ ಬಿಟ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಈಗ ಸ್ಮಾರಕಗಳಾಗಿವೆ, ಸಾಕಷ್ಟು ಸ್ಮಾರಕಗಳಿವೆ ಕರ್ನಾಟಕದಾದ್ಯಂತ. ಡಾಕ್ಟರ್ ವಿಷ್ಣು ಅಪ್ಪಾಜಿ ಅವರ ಸ್ಮಾರಕಗಳು ಕರ್ನಾಟಕದಾದ್ಯಂತ ಆಗಿದೆ. ನಮಗೆ ಅದರ ಬಗ್ಗೆ ಯಾವುದೇ ತಕರಾರಿಲ್ಲ, ನಾವು ಇನ್ನಷ್ಟು ಮಾಡ್ತೀವಿ, ನಮ್ಗೆ ಆ ತಾಕತ್ತಿದೆ. ಆದ್ರೆ ಏನು ಇವತ್ತು ಸರ್ಕಾರ ಒಬ್ಬ ಶ್ರೇಷ್ಠ ನಟ, ಮೇರು ನಟ, ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಕಡೆಗಣಿಸ್ತಾ ಇದೆಯಲ್ಲ, ಇದು ಬಹಳಷ್ಟು ನೋವು ತಂದಿರುವಂತ ವಿಚಾರ. ನಮಗೆ ಅವ್ರಿಗೆ ಸಿಗಬೇಕಾದಂತ ಎಲ್ಲ ಪ್ರಶಸ್ತಿಗಳು ಸಹ ಅವ್ರಿಗೆ ಯಾವುದೇ ರೀತಿ ಅವರು ಸಮಕಾಲೀನ ನಟರು ಬಂದಂತೆ ಇವ್ರಿಗೆ ಬರಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದ್ರೆ. ಹಾಗಾಗಿ ಇವತ್ತು ದಿವಸ ಏನು ನಮ್ಮ ಹೋರಾಟ ಇವತ್ತು ವಿಎಸ್ಎಸ್ ಸಂಘಟನೆಯಿಂದ ನಡೀತಾ ಇದೆ, ನಿರಂತರವಾಗಿ ನಡೀಲಿ. ನಾವು ಕರ್ನಾಟಕ ರಾಷ್ಟ್ರ ಒಕ್ಕೂಟದ ಪದಾಧಿಕಾರಿಗಳು ಎಲ್ಲರೂ ಸಹ ನಾವು ರಾಜುಗೌಡರ ಜೊತೆಯಲ್ಲಿ ಇರ್ತೇವೆ. ಅವರು ಏನು ಉಪವಾಸ ಇದು ಅಮರನಾಥ ಉಪವಾಸವನ್ನು ಕೈಗೊಂಡಿದ್ದಾರೆ, ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರು ಇದನ್ನ ಪರಿಗಣನೆ ತಗೊಂಡು ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನ ಏನು ಬಾಲಕೃಷ್ಣ ಅವರ ಕುಟುಂಬದವರ ಕಪಿಮುಷ್ಟಿಯಿಂದ ಅವರನ್ನು ನೀಡ್ತಕ್ಕಂಥದ್ದು ಏನು ಯಾರು ಒತ್ತಾಯ ಮಾಡಿರಲಿಲ್ಲ ಅವತ್ತಿನ ಕಾಲದಲ್ಲಿ. ಅವರು ಅದನ್ನ ಬರುವಳಿಯಾಗಿ ನಾವು ನೀಡ್ತೀವಿ, ಉಚಿತವಾಗಿ ನಾವು ನೀಡ್ತೀವಿ ಅಂತಕ್ಕಂಥದ್ದನ್ನ ಆ ದಿನಗಳಲ್ಲಿ ಹೇಳಿದ್ರು. ಆದ್ರೆ ಕಾಲ ಕಳೆದಂತೆ ಅವ್ರು ಏನಾಯ್ತು, ಎಲ್ಲ ಒಂದ್ ಕಡೆ ಈ ರಿಯಲ್ ಎಸ್ಟೇಟ್ ಮಾಫಿಯಾನೋ ಮತ್ತೊಂದು ಇದ್ರೊಳಗಡೆ ತಲೆಕೆಡಿಸಿ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಯನ್ನು ಸಹ ಅವ್ರು ಇರ್ತಕ್ಕಂಥ ನೆಲೆ ಅದು ನನಗೆ ದೇವಸ್ಥಾನ, ಅವರ ಭೂಮಿ ಅನ್ನೋದು ತಪ್ಪಾಗುತ್ತೆ. ನನ್ನ ದೇವರು ನಾನು ಕಂಡಂತ ವಿಷ್ಣುವರ್ಧನ್ ಮಹಾನ್ ದೇವರು, ಆ ದೇವರ ಒಂದು ಪುಣ್ಯ ಭೂಮಿಯನ್ನು ಅವ್ರು ಬಿಟ್ಕೊಡ್ಲಿಕ್ಕೆ ಇವತ್ತು ರೆಡಿ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಶಾಂತಿ ಪ್ರಿಯರು. ನಮ್ಗೆ ಅಪ್ಪಾಜಿ ಅವರು ನಮ್ಗೆಲ್ಲ ಆವಾಗಿಂದ ಹೇಳ್ಕೊಟ್ಟಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ದುಡುಕಬಾರ್ದು, ಶಾಂತಿ ನೀತಿಯಲ್ಲಿ ನಮ್ಮ ಹೋರಾಟ ಆಗ್ಬೇಕು, ಪ್ರೀತಿಸಿ ಎಲ್ಲರನ್ನ ಗೆಲ್ಲಿ ಅಂತಕ್ಕಂಥದ್ದು ಅವರ ಧ್ಯೇಯ. ಹಾಗಾಗಿ ನಾವು ಅವರ ಧ್ಯೇಯವನ್ನ ಮುಂದೆ ಇಟ್ಕೊಂಡು ಅವರ ಚಿತ್ರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಬೆಳೀತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ನಮ್ಮ ಸಹೋದರಿ ಮಾತಾಡಿದ್ರು, ಸುದೀರ್ಘವಾಗಿ ಮಾತಾಡಿದ್ರು. ಅವರು ನಾನು ಹೋರಾಟಗಳಲ್ಲಿ ಪಾಲ್ಗೊಂಡಿಲ್ಲ, ಆದ್ರೆ ರಾಜುಗೌಡರು ಅವರು ನಾನು ಕರೆ ಕೊಟ್ಟಾಗ ನಾನು ವಿಷ್ಣುಪ್ಪಾಜಿ ಅವರ ವಿಚಾರಕ್ಕೆ ನಾನು ಬಂದಿದ್ದೀನಿ ಅಂತಕ್ಕಂಥದ್ದನ್ನ ಮಾತನ್ನ ಅವರು ಹೇಳಿದ್ರು. ಹೀಗೆ ಹಲವಾರು ಮಹಿಳೆಯರಿಂದ ಹಿಡಿದು ವಯಸ್ಕರಿಂದ ಹಿಡಿದು ವೃದ್ಧರಿಂದ ಹಿಡಿದು ವಿಷ್ಣುವರ್ಧನ್ ಅವರಿಗೆ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ ಬಂಧುಗಳು. ಹಾಗಾಗಿ ನಮ್ಮೆಲ್ಲ ಆಶಯ ಇಷ್ಟೇ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಂದೆಂದಿಗೂ ಅಮರ. ಅವರು ನಮ್ಮ ಒಟ್ಟಿಗೆ ಇದ್ದಾರೆ. ಅವರ ಒಂದು ದೇವರ ಮನೆಯನ್ನ ದಯವಿಟ್ಟು ನಮಗ್ ಬಿಟ್ಕೊಡ್ಬೇಕು, ಅಭಿಮಾನಿಗಳ ಪಾಲಿಗೆ ಬಿಟ್ಕೊಡ್ಬೇಕು ಅನ್ನೋದಷ್ಟೇ ನಮ್ಮೆಲ್ಲರ ಆಶಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರು ಹಾಗೂ ನನ್ನ ಬಂಧುಗಳು, ಸ್ನೇಹಿತರು, ನನ್ನ ಸಹೋದರರು ಎಲ್ಲರೂ ಇದ್ದಾರೆ. ಅವ್ರ ಪರವಾಗಿ ನಾನು ಹೇಳ್ಕೊಟ್ಟ, ನಾನು ಇವ್ರ ಜೊತೆಯಲ್ಲಿ ಪ್ರತಿನಿತ್ಯ ಯಾವುದೇ ವಿಚಾರವಾಗಿ ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಷ್ಟ್ರ ಒಕ್ಕೂಟ ಯಾವುದೇ ವಿಚಾರ ಅನ್ಯಾಯ ಕನ್ನಡ ನಾಡಿನ ಪ್ರತಿಯೊಂದು ವಿಚಾರವಾಗಿ ಏನೇ ತೊಂದರೆ ಆದ್ರೂ ನಾವು ಆ ಸಂದರ್ಭದಲ್ಲಿ ನಾನು ಇರ್ತೇನೆ. ನನ್ನ ತನು ಮನ ನನ್ನ ಪ್ರಾಣವನ್ನು ಸಹ ನಾನು ನೀಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮತ್ತು ಜೈ ವಿಷ್ಣುವರ್ಧನ್ ಮಹಾಪ್ರಭು.